ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಕತ್ತೀನಿ ಈ ವಿಡಿಯೋನು. ಆ್ಯಸ್ ಯೂಶ್ವಲ್ ನಾನು ರಂಗೋಲಿಯಿಂದನೇ ಸ್ಟಾರ್ಟ್ ಮಾಡಿರ್ತೀನಿ. ಯಾಕಂದ್ರೆ ಬೆಳಗ್ಗೆ ಎದ್ದು ಮಾಡೋ ಕೆಲಸನೇ ಫಸ್ಟ್ ಅಂಗಳ ಹೊಡೆದು ರಂಗೋಲಿ ಹಾಕೋದು. ಹಳ್ಳಿ ಕಡೆ ಆಗಲಿ ಸಿಟಿ ಕಡೆ ಆಗಲಿ, ಈಗ ಸಿಟಿ ಒಳಗೆ ಮರ್ತಾರೆ ರಂಗೋಲಿ, ಬಟ್ ಹಾಕೋದ್ರಿಂದ ಭಾಳ ಬೆನಿಫಿಟ್ಸ್ ಅದಾವ. ನೆಗೆಟಿವ್ ಎನರ್ಜಿ ಅಷ್ಟು ಈಸಿಯಾಗಿ ಒಳಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಳಗೆ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ ಒಳಗೆ ಸ್ಟಾರ್ಟ್ ಮಾಡಿರ್ತೀನಿ ನಾನು. ಸೊ ಇಲ್ಲಿ ಒಂದಿಷ್ಟು ಅಳವಿ ಕುದಿಸಾಕ ಇಟ್ಟೀನಿ. ನಿಮಗೆಲ್ಲ ಗೊತ್ತಿರುವಂಗೆ ಇದು ಹಳೆ ರೆಸಿಪಿನ. ಅಳವಿದು ಹಡ್ದಾಗೆಲ್ಲ ಕೊಡ್ತಾರೆ ಹೆಣ್ಮಕ್ಳಿಗೆ, ಆಮೇಲೆ ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವೆ ಅಂಥೇಳಿ. ಹಾಗಾಗಿ ನಾನು ಸಿಸೇರಿಯನ್ ಮಾಡಿದ್ರಿಂದ ನಾನು ಹೆಲ್ತ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿರ್ತೀನಿ. ಯಾಕಂದರೆ ನಂದು 3 ಸಿಸೇರಿಯನ್ ಆಗಿದ್ದರಿಂದ ಆ ಕಡೆ ಕುದಿಯೋಕೆ ಅಳವಿ ಇಟ್ಟು ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಳಕತ್ತೀನಿ. ನಾರ್ಮಲ್ ಪೂರಿ ಬೇಡ, ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಅದಕ್ಕೆ ಒತ್ತಟ್ಟೆ ಅದನ್ನು ಕುದಿಯೋಕೆ ಇಟ್ಟಿದ್ದೆ. ಕುದ್ದಾದ್ಮೇಲೆ ಸ್ವಲ್ಪ ನೀಟಾಗಿ ಅದನ್ನು ರುಬ್ಕೊಂಡು ಹಿಟ್ಟಿಗೆ ಹಾಕ್ಕೊಂಡಿನಿ. ಇದು ಹಿಟ್ಟಿಗೆ ನಾನು ಸ್ವಲ್ಪ ಮೊಸರು ಆಮೇಲೆ ಉಪ್ಪು ಸಕ್ಕರೆ ಹಾಕೀನಿ. ಈ ಥರ ಹಾಕೋದ್ರಿಂದ ಪೂರಿ ಟೇಸ್ಟ್ ಬೇರೆ ಇರ್ತೈತಿ. ನೀವು ಸಾಗು ಎಷ್ಟು ಟೇಸ್ಟಾಗಿ ಮಾಡಿರಿ, ಎಷ್ಟರ ಮಸಾಲ ಹಾಕಿರಿ, ಬಟ್ ಪೂರಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕಿದಾಗ ಮಾತ್ರ ಅದು ಕಾಂಬಿನೇಷನ್ ಚಲೋ ಆಗ್ತೈತಿ. ಆಮೇಲೆ ಬರೀ ಬಾಯ್ಲೂ ತಿನ್ಬೋದು, ಅಷ್ಟು ಟೇಸ್ಟಿ ಆಗ್ತೈತಿ ಪೂರಿ. ಸೊ ಇದನ್ನೆಲ್ಲ ಮಾಡಿಬಿಟ್ಟು ಅಳವಿ ಅಷ್ಟೊತ್ತಿಗೆ ಕುದ್ದಿತ್ತು. ಮಕ್ಕಳು ಇದ್ದಾರ, ಅವ್ರ ಜೊತೆ ನಾನು ಕುಡ್ದು ಸ್ಟ್ರಾಂಗ್ ಆಗೋಣ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಕುಡಿಯಾಕತ್ತೀನಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಇದನ್ನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ ಬೆಟಗೇರಿ ಚಟ್ನಿ ಮಾಡ್ಬೇಕಂತ ಹೇಳಿ. ವಿಡಿಯೋನ ಸ್ಟಾರ್ಟ್ ಆಗಿದ್ದಿಲ್ಲ ಫ್ರೆಂಡ್ಸ್, ಅದು ಒಂದು ಬೇಜಾರು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇದಕ್ಕಿಂತ ಪೇನ್ಫುಲ್ ವಿಷಯ ಇನ್ನೊಂದಿಲ್ಲ. ನಾವು ನೀಟಾಗಿ ಏನಾರು ಮಾಡ್ಬೇಕಂತಾಗ ಅದಾಗಿರದೇ ಇದ್ದಾಗ, ನಾವು ಆಗೈತಂತ ನಂಬ್ಕೊಂಡಿದ್ದಾಗ ಮನ್ಸಿಗೆ ನೋವು ಆಗ್ತೈತಿ. ಇರಲಿ, ಅದನ್ನೆಲ್ಲ ನಾವು ಸಹಿಸ್ಕೊಂಡು ನಮ್ಮ ಕೆಲಸನ ಮುಂದುವರ್ಸೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇರಲಿ ಫ್ರೆಂಡ್ಸ್, ನಾವೇನು ಮನ್ಸಿಗೆ ಆಗೋದು ಬೇಡ. ನಾನು ಅದನ್ನು ನೀಟಾಗಿ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ. ಇದನ್ನು ನಾನು ಅವಾಗವಾಗ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್, ಮತ್ತು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ಈಗ ಏನೇನು ಹಾಕಿನಿ ಅಂದ್ರೆ ಎಣ್ಣೆ, ಜೀರಿಗೆ, ಸಾಸಿವೆ, ಆಮೇಲೆ ಒಂದು 4 ಉದ್ದಾಗಿ ಹೆಚ್ಕೊಂಡಿದ್ದೆ ಮೆಣಸಿನ್ಕಾಯಿ, ಅವನ್ನ ಹಾಕಿದ್ದೆ ಅದರೊಳಗೆ. ಆಮೇಲೆ ಉಳ್ಳಾಗಡ್ಡಿ ಹಾಕಿನಿ. ಉಳ್ಳಾಗಡ್ಡಿ ಬೇಯಲಿ ಕರೆಕ್ಟಾಗಿ ಎಣ್ಣೆ ಒಳಗೆ. ಅಲ್ಲಿ ಮಾತ್ರ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದು. ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್, ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ಪುಟಾಣಿ ಹಿಟ್ಟು. ಅದರಲ್ಲೇನೇ ಮಾಡಬೇಕಿದ್ದನ್ನು ಒಗ್ಗರಣೆಗೆ ಪುಟಾಣಿ ಹಿಟ್ಟು ಹಾಕಿಬಿಡ್ಬೇಕು. ಅದಕ್ಕೆ ಸ್ವಲ್ಪ ಅದಕ್ಕೆ ಹುಳಿಬೇಕಂತೇಳಿ ಟೊಮ್ಯಾಟೊನೂ ಹಾಕಿದ್ದೆ, ಜಾಸ್ತಿ ಹಾಕಲಿಲ್ಲ. ಮೊಸರು ಸ್ವಲ್ಪ, ಮೊಸರೊಳಗೆ ಇದನ್ನು ಹಿಟ್ಟು ಮೊದಲು ಕಲಿಸ್ಕೋಬೇಕು. ನೀರು ಹಾಕಿದ್ಮೇಲೆ ಹಿಟ್ಟು ಹಾಕಬೇಡ್ರಿ, ಗಂಟು ಮೊಸರಿಂದ ಗಂಟು ಹಂಗೆ ಬರ್ತೈತೆ ಅದು. ಸೊ ಅದಕ್ಕೆ ಅಷ್ಟೊತ್ತಿಗೆ ಅಂದರೆ ಉಳ್ಳಾಗಡ್ಡಿ ಎಲ್ಲ ಬೆಂದಿತ್ತು. ಅದಕ್ಕೆ ಇನ್ನೊಂದು ಸ್ವಲ್ಪ ಟೊಮ್ಯಾಟೊ ಮೆತ್ತಗಾಗಬೇಕಂತೇಳಿ ಅದನ್ನು ಹಾಕಿ ಮತ್ತು ಇದನ್ನು ಕಂಟಿನ್ಯೂ ಮಾಡಕತ್ತೀನಿ. ಇದಕ್ಕೇನು ಇಂಗ್ರೀಡಿಯೆಂಟ್ಸ್ ಇಲ್ಲ, ಮೊಸರು, ನೀರು ಅಷ್ಟೇ ಪುಟಾಣಿ ಹಿಟ್ಟಿಗೆ. ಇದೇನು ಗಂಟು ಆಗಿರಲ್ಲ ಫ್ರೆಂಡ್ಸ್, ಇದು ಅಂಟು ಈ ಥರ ಏನಾಗಿಲ್ಲ, ಯಾಕಂದರೆ ಹುರುಗಡ್ಲಿ ಹಿಟ್ಟಲ್ಲ. ಸೊ ಹಾಗಾಗಿ ಇದನ್ನೇನು ಜಾಸ್ತಿ ಕಲಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀರೊಳಗೆ ಮಿಕ್ಸ್ ಮಾಡಿದರೆ ಸಾಕು. ನಿಮಗೆ ಗಟ್ಟಿ ಬೇಕಂದ್ರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀರಾಗಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಆಮೇಲೆ ಇದು ಒಗ್ಗರಣೆಗೆ ಹಾಕಿದ್ಮೇಲೆ ಮತ್ತೆ ಗಟ್ಟಿ ಆಗ್ತದೆ, ಯಾಕಂದ್ರೆ ಅವು ಟೊಮ್ಯಾಟೊ, ಉಳ್ಳಾಗಡ್ಡಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಆಗಿರ್ತೈತಿ. ಭಾಳ ನೀರಾದ್ರೂ ಸರಿ ಅನ್ಸಂಗಿಲ್ಲ. ಒಂದು ಲೆವೆಲ್ಲಿಗೆ ಮಾಡ್ಕೊರಿ. ಈ ಸೈಡು ಟೊಮ್ಯಾಟೊ ಎಲ್ಲ ಮೆತ್ತಗಾತು. ಈಗ ಉಪ್ಪು, ಖಾರ ಅವನ್ನೆಲ್ಲ ಸೇರಿಸುವ ಸಮಯ. ಫಸ್ಟಿಗೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 2-3 ಸೆಕೆಂಡ್ ಬಿಡ್ರಿ. ಯಾಕಂದರೆ ಟೊಮ್ಯಾಟೊ ಉಪ್ಪು ಹಾಕಿದಾಗ ಮಾತ್ರ ಮೆತ್ತಗಾಗ್ತೈತಿ. ಈಗ ಹಿಂದಿನ ವಿಡಿಯೋ ಒಳಗೆಲ್ಲ ಹೇಳಿ ನಾನು. ಉಪ್ಪು ಹಾಕಿದ ಮೇಲೆ ಇದಕ್ಕೆ ಅರಿಶಿನ ಹಾಕಬೇಕು. ಇದಕ್ಕೆ ಆ್ಯಕ್ಚುಲಿ ಖಾರ ಇರುತ್ತಲ್ಲ, ಹಸಿ ಖಾರದ ಪೇಸ್ಟ್ ಹಾಕಬೇಕು. ಅದ್ರೊಳಗೆ ಎಲ್ಲ ರುಬ್ಬಿ ಇಟ್ಕೊಂಡಿರ್ತಾರಲ್ಲ, ಅದು ಟೇಸ್ಟ್ ಆಗ್ತೈತಿ ಇದಕ್ಕೆ. ಬಟ್ ನಾನೇ ಮಕ್ಕಳಿಗೆ ಆರಿಸಿ ತೆಗಿಯೋಕೆ ಬರೋಂಗಿಲ್ಲಲ್ಲ, ಹಾಗಾಗಿ ಆಮೇಲೆ ಹಾಕ್ತಾ ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಡ್ತೈತೆ ಅದು. ಹಾಗಾಗಿ ಸ್ವಲ್ಪ ದೊಡ್ಡ ಹೆಚ್ಕೊಂಡಿದ್ದೆ ನಾನು, ಹೆಚ್ಕೊಂಡು ಹಾಕಿದ್ದೆ, ತೊಗೊಂಡು ಈಸಿಯಾಗಿ ತಿನ್ಬೋದು ಅವ್ರು ಅಂಥೇಳಿ. ಇದಕ್ಕೆ ಕೊತ್ತಂಬರಿನೂ ಹಾಕಿ ಇದು ಮಾಡಕತ್ತೀನಿ, ಕೈಯಾಡ್ಸಕತ್ತೀನಿ. ಸ್ವಲ್ಪ ಹಸಿ ಇದ್ರೆ ನನಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಎಣ್ಣೆ ಒಳಗೆ ಹಾಕ್ಬಿಡ್ತೀನಿ. ಅದು ಎಣ್ಣೆ ಒಳಗೆ ನೀಟಾಗಿ ಬಂದಾಗನ ಟೇಸ್ಟೂ ಬರ್ತೈತಿ. ಮ್ಯಾಲೆ ಕೆಲವ್ರು ಉದುರ್ಸ್ಕೊತಾರೆ, ನನಗೆ ಹಂಗೆ ಇಷ್ಟ ಆಗಂಗಿಲ್ಲ. ಇದಕ್ಕೆ ಸಕ್ಕರೆ ಹಾಕ್ತಾರೆ, ನನಗೆ ಬೆಲ್ಲದ ಫ್ಲೇವರ್ ಇಷ್ಟ ಆಗ್ತೈತಿ. ಹಾಗಾಗಿ ನಾನು ಬೆಲ್ಲ ಹಾಕ್ಕೊಂಡಿನಿ, ಸಕ್ಕರೆನೂ ಹಾಕ್ಕೋಬೋದು. ಒಂದಿಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿನಿ. ಇದೇನು ಜಾಸ್ತಿ ಕಷ್ಟ ಏನಿಲ್ಲ, ಈಸಿಯಾಗಿ ಆಗಿಬಿಡ್ತೈತಿ. ಇದು ಚಪಾತಿ ಜೊತೆಗೆ ಹಚ್ಕೊಂಡು ತಿಂತಾರೆ. ದೋಸೆ, ಹಿಟ್ಟಿನ ದೋಸೆ ಮಾಡ್ತಾರಲ್ಲ, ಅದ್ರೊಳಗಂತೂ ಕಾಂಬಿನೇಷನ್ ಮಸ್ತ್ ಆಗ್ತೈತಿ. ನಮ್ಮ
ಮನೆಯೊಳಗೆ ಪೂರಿ ಜೊತೆಗೆ ಇಷ್ಟಪಡ್ತಾರೆ, ಹಾಗಾಗಿ ಪೂರಿ ಜೊತೆ ಮಾಡಿದೆ ನಾನು. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು. ಆಮೇಲೆ ಪಡ್ಡಿನ ಜೊತೆನೂ ಮಾಡ್ತಾರೆ ಫ್ರೆಂಡ್ಸ್, ಅದೊಂದು ಮರ್ತಿದ್ದೆ. ಪಡ್ಡಿನ ಜೊತೆ ಕೊಬ್ಬರಿ ಚಟ್ನಿ ಮತ್ತು ಬೆಟ್ಗೆರಿ ಚಟ್ನಿನೂ ಮಾಡ್ತಾರೆ, ಅದು ಸೂಪರಾಗಿರ್ತೈತಿ ಟೇಸ್ಟ್. ಸೊ ಈಗ ಆಲ್ಮೋಸ್ಟ್ ಮುಗ್ಯಾಕೆ ಬಂತು. ಇದು ಬೇಯಬೇಕಂತ ಏನಿಲ್ಲ, ಆಲ್ರೆಡಿ ಎಲ್ಲ ಬೆಂದು ಮುಗಿದ್ಬಿಟ್ಟೈತೆ ಅದ್ರದ್ದು ಕತ್ತಿ. ಹಾಗಾಗಿ ಇದ್ರದ್ದು ಸ್ಟವ್ ಆಫ್ ಮಾಡಿದ್ದೆ ನಾನು. ಆಫ್ ಮಾಡಿ ಬಿಸಿ ಇದ್ದಾಗ ಹಿಟ್ಟು ಹಾಕಬೇಡ್ರಿ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಬೇಕು. ಫೈನಲ್ ಆಗಿ ಈ ಥರ ಬಂತು ನೋಡಿರಿ ಫ್ರೆಂಡ್ಸ್. ಈಗ ನೀವು ಬೇಕಂದ್ರೆ ಹಸಿ ಖಾರ ಕಡಿಮೆ ಆಗಿತ್ತು ಅಂದ್ರೆ ಹಸಿ ಖಾರದ ಪೇಸ್ಟ್ ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಉಪ್ಪು ಹಾಕೋಬೇಕು. ಉಪ್ಪು ಖಾರ ಹುಳಿ ಇದಕ್ಕೆ ಹೆಚ್ಚಿಗೆ ಬೇಕು. ಇನ್ನು ಪೂರಿ ವಿಷಯಕ್ಕೆ ಬಂದ್ರೆ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಟಿದ್ದೆ, ಉಳ್ಳಿ ಮಾಡಿ. ಪೂರಿ ಮಾಡೋಕತ್ರ ಹೆಡ್ಡೇಕ್ ಏನಂದ್ರೆ ಒಬ್ಬರು ಲಟ್ಟಿಸ್ಬೇಕು, ಒಬ್ರು ಕರಿಬೇಕು, ಅಂದ್ರೆ ನೀಟಾಗಿ ಆಗ್ತೈತಿ. ಇಲ್ಲಾಂದ್ರೆ ಅವಸರ ಆಗಿಬಿಡ್ತೈತಿ. ನಮ್ದಿದ್ದು ಪ್ಯಾಕೆಟ್ ಎಣ್ಣೆಯರಲ್ಲ, ಗಾಣದ ಎಣ್ಣೆ, ಸಿಕ್ಕಾಪಟ್ಟಿ ಕಾಸ್ಟ್ಲಿ, 300 ಚಿಲ್ಲರೆ ಏನೋ ಐತಿ, 390 ಈ ಥರ ಐತಿ ಗಾಣದ ಎಣ್ಣೆ. ಸೊ ಹಾಗಾಗಿ ಕರಿಯಾಕೆ ನನಗೆ ಹೆಚ್ಚಿಗೆ ಎಣ್ಣೆ ಬೇಕು, ಸ್ವಲ್ಪ ಎಣ್ಣೆಗೆ ಹಾಕಿ ಕರಿಯಕ್ಕೆ ನಾನರಲ್ಲ. ಸೊ ಹಾಗಾಗಿ ಬಡ ನಮ್ಮ ಮನೆಯವ್ರದ್ದು ಸ್ವಲ್ಪ ಹೆಲ್ಪ್ ತೊಗೊಂಡು ಮಾಡಿ ಮುಗಿಸ್ಬಿಟ್ಟೆ. ಈ ರೀಸನ್ಗೆ ನಾನು ಜಾಸ್ತಿ ಪೂರಿ ಮಾಡೋಕೆ ಹೋಗಲ್ಲ. ಟಿಫನ್ ಎಲ್ಲ ಮುಗಿಸ್ಕೊಂಡು ಮಾನ್ಯ ಡ್ಯಾನ್ಸ್ ಕ್ಲಾಸ್ ಇತ್ತಲ್ಲ, ಆಕಿ ಡ್ಯಾನ್ಸ್ ಕ್ಲಾಸಿಗೆ ಹೋದ್ಲು. ಸೊ ಇವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಲಂಗಾಡವಣಿ ಲಾವಣ್ಯ ಡ್ಯಾನ್ಸ್ ಮಾಡಕತ್ತಾರ ಇಬ್ಬರು. ಸೊ ಇವ್ರಿಗೊಂದು ಚೂರು ಆಟ ಆಡಿಸಿ ಮಧ್ಯಾಹ್ನ ಆಗಕ್ಕೆ ಬಂದಿತ್ತು, ಸ್ವಲ್ಪ ಮಲಗ್ಸೋಣ ಅಂತೇಳಿ ಮಲಗಿಸಿದೆ. ಅವರು ಇನ್ನೂ ಮಲ್ಕೊಂಡಿದ್ರು. ನನಗೆ ಬೇಗ ಎಚ್ಚರಾಗಿದ್ದರಿಂದ ಎದ್ದು ಸ್ವಲ್ಪ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದು ಕಂಪ್ಲೀಟ್ ಆಗಿದ್ದಿಲ್ಲ, ಅದು ಸ್ವಲ್ಪ ಕಂಪ್ಲೀಟ್ ಮಾಡಿದೆ. ನಿನ್ನೆ ಸ್ಟಾರ್ಟ್ ಮಾಡಿದ್ದೆ, ಇವತ್ತು ಕಂಪ್ಲೀಟ್ ಆಗ್ತದೆ. ನೋಡ್ಬೋದು ನೀವಿಲ್ಲಿ ಎಷ್ಟು ನೀಟಾಗಿ ವರ್ಕ್ ಬಂದಿತ್ತು ಅಂತೇಳಿ. ಸಣ್ಣ ಮಷಿನ್ ಒಳಗಾದ್ರೂ ಒಂದು ಎಲ್ಲಿ ರಿಂಕಲ್ಸ್ ಇಲ್ಲ. ಸ್ಟಿಚ್ ಮಾಡಿ ತೋರಿಸ್ತೀನಿ, ನಾನು ಸ್ಟಿಚ್ ಮಾಡ್ತೀನಿ ಇದನ್ನು, ಬರೀ ವರ್ಕ್ ಹಾಕ್ಕೊಡೋದೇನಿಲ್ಲ, ಸ್ಟಿಚ್ ಮಾಡಿ. ಇದು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡು ಕಡೆ ಹಾಕಿದ್ದೆ, ಮತ್ತು ಸ್ಲೀವಿಗೆ ಹಾಕಿದ್ದೆ. ಸ್ಲೀವಿಗೆ ಸಿಂಗಲ್ ಲೈನ್ ಹೇಳಿದ್ರು ಅವರು, ಇಷ್ಟು ಅಮೌಂಟ್ನಾಗ ಮಾಡಿಕೊಡ್ರಿ ಅಂತ ಹೇಳಿದ್ರಿಂದ ಅಷ್ಟು ಅಮೌಂಟ್ ಒಳಗೆ ಏನೇನು ಆಗ್ತೈತಿ ಅದನ್ನು ನಾನು ಮಾಡಿದ್ದೆ. ಇದೆಲ್ಲ ಮುಗಿಸಿ ಒಂದು ಬ್ಲೌಸು ಸ್ಟೋನ್ ಹಾಕೋದಿತ್ತು, ಸೊ ಅದನ್ನು ಸ್ಟೋನ್ ಹಾಕಕತ್ತೀನಿ. ಬರ್ರಿ ಇದನ್ನೊಂದು ಕೆಲಸ ಕಂಪ್ಲೀಟ್ ಮಾಡೋಣ. ಅಷ್ಟೊತ್ತಿಗೆ ಕೆಲಸ ಕಂಪ್ಲೀಟ್ ಆದಮೇಲೆ ಎದ್ಲೆ ನಾನು ಪುಣ್ಯಕ್ಕೆ. ಚಿಟ್ಟುನ ಫಸ್ಟ್ ಎದ್ದಾಳ, ಎಬ್ಬಿಸ್ಕೊಂಡು ಬರೋಣಂತ. ನಮ್ಮ ಚಿಟ್ಟು ಹೆಸರಿದ್ದಾಗ ಆಕಿಂದ ಕೆಲಸ ಮಾಡಬೇಕು, ಆಕಿನ ಜೊತೆಗೇ ಇರಬೇಕು, ಎಲ್ಲೂ ನಮ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಬಿಡೋಂಗಿಲ್ಲ. ಹಾಗಾಗಿ ವಿಡಿಯೋ ಆಫ್ ಮಾಡಿ ಮತ್ತು ಅವ್ರಿಗೊಂದು ಚೂರು ಎಬ್ಬಿಸಿ ಕೈಗಾಲು ಮುಖ ಎಲ್ಲ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿದೆ. ಈಗ 6:30 ಆಗೈತಿ. ಸೊ ಚಹಾ ಮಾಡಕತ್ತೀನಿ. ಬೆಳಗ್ಗೆನ ಬಾಂಡೆ ತಿಕ್ಕಿ ಹೋಗಿರ್ತಾರೆ ಮಧ್ಯಾಹ್ನ ಅಥವಾ ಹಿಂಗೆ. ಬಟ್ ನನಗೆ ಕೆಲಸ ಎಲ್ಲ ಅಡುಗೆ ಮನೆ ಕೆಲಸ ಮುಗಿಸೋಗಿರ್ತೀನಲ್ಲ, ವಾಪಸ್ ಇದ್ರ ಸಂಬಂಧ ಅಡುಗೆ ಮನೆಗೆ ನಿಲ್ಲಕ್ಕಾಗಲ್ಲ ಅಂತ ಸುಮ್ಮನೆ ಆಗಿರ್ತೀನಿ. ಸಾಯಂಕಾಲ ಚಹಾ ಮಾಡುವಾಗ ಚಹಾ ಕುದಿಯೋ ಮಟ್ಟ ಅಂದ್ರೆ ಬಾಂಡೆ ದಬಾಕೊಂಡಿರ್ತೀನಂತ, ಆವಾಗ ಖಾಲಿ ನಿಂದ್ರೋದಾಗ್ತದೆ ಅಂಥೇಳಿ. ಸೊ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೂ ಭಾಳ ಕೆಲಸ ಪೆಂಡಿಂಗ್ ಉಳಿದ್ಬಿಡುತ್ತೆ, ಭಾಳ ಕೆಲಸ ನಾನೇ ಮಾಡಬೇಕಾಗಿರ್ತೈತಿ. ಸೊ ಹಾಗಾಗಿ ಪ್ಲ್ಯಾನಿಂಗ್ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊತಿರ್ತೀನಿ ನಾನು. ಇದನ್ನ ಮಾಡಿದ್ದು ಕೊಡ್ಬೇಡಿ ಫ್ರೆಂಡ್ಸ್. ಇದು ಅವತ್ತು ನಿಮ್ಗೆ 3 ತೋರಿಸ್ಲಿಲ್ಲ ನೋಡ್ರಿ, ಎಷ್ಟು ಕಳ್ಳಗವು. ಇನ್ನೊಂದು ಮುರಿ ತಿಂತಾರ್ರಿ. ಮಸ್ತ್ ಆಗ್ಯಾವ.
ನಾನು ವಿಡಿಯೋ ಸ್ಟಾರ್ಟ್ ಮಾಡುವಾಗ 2 ಪ್ಲ್ಯಾಟ್ಫಾರ್ಮ್ನಾಗ ಹಾಕ್ಬೇಕಂತೇಳಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಾಗ ಎರಡೂದ್ರಾಗೂ ಅಪ್ಡೇಟ್ ಮಾಡ್ಕೊತ ಬರಾಕತ್ತೀನಿ. ಬಟ್ ಫೇಸ್ಬುಕ್ನಾಗ ಒಳ್ಳೆ ರೆಸ್ಪಾನ್ಸ್ ಸಿಕ್ಕೈತಿ. 10.7K ಆಗೈತಿ. ಬಟ್ ಈಗ 7.5 ಆಗೈತಿ. ಸೊ ಖುಷಿ ಆಗೈತಿ. ಸ್ವಲ್ಪ ನೀರು ಚೇಂಜ್ ಆಗಿರೋದಕ್ಕಾಯ್ತು ಏನಾಯಿತು, ಸ್ವಲ್ಪ ಅಲ್ಲ ಜಾಸ್ತಿ ಸ್ಟಮಕ್ ಪೇನ್ ಆಗಾಕತ್ತಿತ್ತು. ಇವರು ಮನೆಯಾಗಿರಲಿಲ್ಲ. ಫೋನ್ ಹಚ್ಚಿ ಇಟ್ಟೆ. ನಮಗೆ ಬೇಕಾದಾಗ ರಿಸೀವ್ ಮಾಡಲಿಲ್ಲ ಅಂದ್ರೆ ಕಣ್ಣೀರ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ ನನಗಂತೂ. ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಅವರು ಹಾಲು ಅನ್ನ ಉಣ್ರಿ ಅಂತ ಹೇಳ್ಯಾರ. ಇದು ನನ್ನ ಜೀವನದಾಗ ಸೆಕೆಂಡ್ ಟೈಮ್ ನಾನು ಹಾಲು ಸಹ ಅನ್ನ ಉಣ್ಣಾಕತ್ತಿದ್ದು. ಹಾಲು ಎಷ್ಟು ಬೇಕಾದರೂ ಕುಡಿತೀನಿ, ಬಟ್ ಅನ್ನದಾಗ ಉಣ್ಬೇಕಂದ್ರೆ ನನಗೆ ಇಷ್ಟನೇ ಆಗಂಗಿಲ್ಲ. ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ಈ ಥರ ಆದಾಗ. ಇದೇ ನೀರಿಗೆ ಕಾರಣ. ನೀರು ಚಲೋ ಬರ್ತಿತ್ತು, ಬಟ್ ಈಗ ಮಳೆ ಆಗಿದ್ದರಿಂದ 2 ದಿನ ಈ ಥರ ನೀರು ಬರಾಕತ್ತಿತ್ತು. ನಾನು ಅದೇ ಅನ್ಕೊಳಕ್ಕೆ ನೀರು ಜಾಸ್ತಿ ಕುಡ್ದೇ ಇಲ್ಲ ನಾನು ಈ ಕಲರ್ ನೋಡಿ. ಸೊ ಹಾಗಾಗಿ ನೀರು ಚೇಂಜ್ ಮಾಡಿರಿ ಅಂತ ಹೇಳ್ಯಾರ. ಫಿಲ್ಟರ್ ನೀರು ಸ್ಟಾರ್ಟ್ ಮಾಡಬೇಕು ಇನ್ಮೇಲೆ. ಅಲ್ಲೇ ಇರು, ಬಂದೆ ಊಟ ಮಾಡಿ. ಚಿಟ್ಟು ಅಲ್ಲೇ ಇರು, ಊಟ ಮಾಡಿ ಬಂದೆ. ನನಗಾಗಲಿ ಇವರಿಗಾಗಲಿ ಹುಷಾರಿಲ್ಲ ಅಂದರೆ ಇವರ ಗುಳಿಗೆ ಹಾಕೋದು ಮಾನ್ಯ ಮತ್ತು ಜಾನು. ಕೆಲವೊಮ್ಮೆ ನಾ 2 ಹಾಕ್ತೀನಿ ನೀ 2 ಹಾಕ್ತೀನಿ ಅಂತಿರ್ತಾರೆ. ಯವ್ವ ಹಾಕೊಂದಿಟ್ಟಿರಿ ನಮ್ಮನ್ನು. ನೀ 2 ಹಾಕಿ ಅವ್ರು ತೊಗೊಳಕ್ಕೆ ಒಂದೇ ಹೇಳ್ಯಾರ ಅಂತೇಳಿ ಒಂದೊಂದೇ ತೊಗೊಂಡಿರ್ತೀವಿ. ಇದು ಕೇರ್ ಏನು ಅವ್ರಿಗೆ ಮಾಡೋಕ್ಕೆ ಇಷ್ಟನೋ ಗೊತ್ತಿಲ್ಲ. ಒಟ್ಟು ನಮ್ಗೆ ಹುಷಾರಿಲ್ಲಾರ್ದಾಗ ಇವರ ಗುಳಿಗೆ ಹಾಕ್ತಾರೆ. ಗುಳಿಗೆ ಊಟಕ್ಕಿಂತ ಮುಂಚೆ 2 ಮತ್ತು ಊಟ ಆದಮೇಲೆ 2 ತಗೋ ಅಂತ ಹೇಳಿದ್ರು. ಸೊ ಅವರು ಕೆಲಸ ಆಯ್ತು ಅಂಥೇಳಿ ಹೊರಗೆ ಹೋದ್ರು. ನೀವು ಊಟ ಮಾಡಿ ಮಲ್ಕೋರಿ ಅಂಥೇಳಿ. ಸೊ ನಂದು ಈಗ ಊಟ ಆಯ್ತು. ಇವ್ರನ್ನ ಕರ್ಕೊಂಡು ಮಲ್ಕೋಬೇಕಷ್ಟ. ಸಾಯಂಕಾಲದ ಕೆಲಸ ಎಲ್ಲ ಹಂಗೆ ಇಟ್ಟಿದ್ದೆ ನಾನು. ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಲಿಲ್ಲ. ಬೆಳಗ್ಗೆ ನೋಡಿದ್ರೆ ಆತಂಥೇಳಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಸಿಗ್ತೀನಿ.